ನಮಸ್ಕಾರ ಸ್ನೇಹಿತರೆ. ಉದ್ಧವ್ ಠಾಕ್ರೆ ಬಣದ 6 ಜನ ಸಂಸದರು ಅಧಿಕೃತವಾಗಿ NDA ಮೈತ್ರಿಕೂಟಕ್ಕೆ ಸೇರ್ಪಡೆಯಾಗಿದ್ದಾರೆ. ಅಧಿಕೃತವಾಗಿ ಇವತ್ತಿನ ಈ ಸಂಚಿಕೆಯಲ್ಲಿ ಉದ್ಧವ್ ಠಾಕ್ರೆಯವರ ರಾಜಕಾರಣ ಹಿಂದುತ್ವದ ವಿರುದ್ಧವಾಗಿ ಹೋದರೆ ಜನ ಯಾವ ರೀತಿಯಾಗಿ ಪಾಠವನ್ನು ಕಲಿಸ್ತಾರೆ ಅನ್ನೋದರ ಬಗ್ಗೆ ಮಾತಾಡೋಣ. ಕ್ವಿಕ್ ಆಗಿ ಶಿವಸೇನೆ ಪಕ್ಷದ ಇತಿಹಾಸವನ್ನು ಒಮ್ಮೆ ತಿಳಿದುಕೊಂಡು ಬಂದ್ಬಿಡೋಣ. 1966ರಲ್ಲಿ ಬಾಳಾಸಾಹೇಬ್ ಠಾಕ್ರೆ ಶಿವಸೇನೆ ಪಕ್ಷವನ್ನು ಸಂಸ್ಥಾಪನೆ ಮಾಡ್ತಾರೆ. ಅವರ ಉದ್ದೇಶ ಇದ್ದಂಥದ್ದು ಹಿಂದುತ್ವ, ಜೊತೆಗೆ ಪ್ರಮುಖವಾಗಿ ಮರಾಠ ಫಸ್ಟ್ ಅನ್ನುವಂಥದ್ದೇ ಅವರ ಟ್ಯಾಗ್ಲೈನ್ ರೀತಿಯಲ್ಲಿತ್ತು. 1966ರಿಂದ 80ರ ತನಕವೂ ಕೂಡ ಇದೇ ರೀತಿಯಲ್ಲಿ ಅವರ ಹಿಂದುತ್ವದ ರಾಜಕಾರಣ ಮುಂದುವರಿಯುತ್ತೆ. 80ಕ್ಕೆ ಯಾವಾಗ BJP ಸ್ಥಾಪನೆ ಆಗುತ್ತೆ ಅಧಿಕೃತವಾಗಿ, BJP ಜೊತೆ ಕೈ ಜೋಡಿಸ್ತಾರೆ ಬಾಳಾಸಾಹೇಬ್ ಠಾಕ್ರೆ. ಯಾವಾಗಲೂ ಕೂಡ BJPಯನ್ನು ಹೊರತುಪಡಿಸಿ ತಮ್ಮ ಯಾವುದೇ ರಾಜಕಾರಣದ ನಿರ್ಧಾರವನ್ನು ತೆಗೆದುಕೊಳ್ಳೋಣ. ಅಲ್ಲಿ ಇಲ್ಲಿ ಸ್ವಲ್ಪದ BJPಯಿಂದ ದೂರ ಇರುವಂಥ ಪ್ರಯತ್ನಗಳಾಗ್ತವೆ. ಅದೇನು ದೊಡ್ಡ ಮಟ್ಟಿಗೇನಾಗೋದಿಲ್ಲ. BJPಯಿಂದ ದೂರ ಇದ್ರು ಅಂತ ಹೇಳಿದ್ರೆ ಅವರು ಕಾಂಗ್ರೆಸ್ನ ಜೊತೆ ಯಾವುದೇ ಕಾರಣಕ್ಕೂ ಬಾಳಾಸಾಹೇಬ್ ಠಾಕ್ರೆ ಕೈ ಜೋಡಿಸಿದಂಥವರೇ ಅಲ್ಲ. 2012ರ ತನಕ ಬಾಳಾಸಾಹೇಬ್ ಠಾಕ್ರೆ ಅವರ ನಾಯಕತ್ವದಲ್ಲಿ ಶಿವಸೇನೆ ಹಿಂದುತ್ವ ಅಂತ ಹೋಯಿತು. ಜೊತೆಗೆ BJP ಜೊತೆಲೇ ಇರುತ್ತು ಹೊರತು ಕಾಂಗ್ರೆಸ್ ಸೇರಿದಂತೆ ಯಾವುದೇ ಈ ಐಡಿಯಾಲಜಿಗೆ ವಿರುದ್ಧವಾಗಿರುವ ಪಕ್ಷಗಳೊಂದಿಗೆ ರಾಜಕಾರಣವನ್ನು ಮಾಡಲಿಕ್ಕೆ ಹೋಗಿಲ್ಲ. 2012ರಲ್ಲಿ ಉದ್ಧವ್ ಠಾಕ್ರೆ ಶಿವಸೇನೆಯ ನಾಯಕತ್ವವನ್ನು ವಹಿಸಿಕೊಳ್ತಾರೆ. 2012ರಿಂದ 19ರ ತನಕ ಶಿವಸೇನೆ ಅದೇ ರೀತಿಯಾಗಿ ಮುಂದುವರ್ಕೊಂಡು ಬರುತ್ತೆ. ಹಿಂದುತ್ವ ಐಡಿಯಾಲಜಿ, BJPಯೊಂದಿಗೆ ಮೈತ್ರಿ. 19ರಲ್ಲಿ ಮಹಾರಾಷ್ಟ್ರದ ಅಸೆಂಬ್ಲಿ ಎಲೆಕ್ಷನ್ ಆಗುತ್ತೆ. ಆಗ ಶಿವಸೇನೆ BJPಗೆ ಶಾಕ್ ನೀಡಿ ಇಂಡಿ ಮೈತ್ರಿಕೂಟ ಇರಲಿಲ್ಲ, ಕಾಂಗ್ರೆಸ್ ಪಕ್ಷದೊಂದಿಗೆ ಕೈ ಜೋಡಿಸುತ್ತೆ. ಕಾಂಗ್ರೆಸ್ NCP, ಶರದ್ ಪವಾರ್, ಅಜಿತ್ ಪವಾರ್ ಒಂದೇ NCPಯಲ್ಲಿದ್ದಾಗ ಅವರೊಂದಿಗೆ ಕೈ ಜೋಡಿಸಿ ಸರ್ಕಾರವನ್ನು ರಚನೆ ಮಾಡ್ತಾರೆ ಉದ್ಧವ್ ಠಾಕ್ರೆ. ಪ್ರತಿನಿತ್ಯ ಮಹಾರಾಷ್ಟ್ರದ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಉದ್ಧವ್ ಠಾಕ್ರೆಯ ಕಿತಾಪತಿಗಳ ಸುದ್ದಿಗಳೇ ಬರ್ತಾ ಇತ್ತು. ಅರ್ಣಬ್ ಗೋಸ್ವಾಮಿಯನ್ನು ಎದುರಾಕೊಂಡಿದ್ದಾಗಿರ್ಬೋದು, ಕಂಗನಾ ರಣಾವತ್ರವನ್ನು ಎದುರಾಕೊಂಡಿದ್ದಾಗಿರ್ಬೋದು, ಇನ್ನು ಸುಶಾಂತ್ ಸಿಂಗ್ ರಾಜ್ಪೂತ್ರವರ ಕೇಸ್ನಲ್ಲಿ ಅಧ್ವಾನಗೊಳಿಸಿದ್ದಾಗಿರ್ಬೋದು, ಈ ರೀತಿಯಾದಂತಹ ಸುದ್ದಿಗಳೇ ಬರ್ತಾ ಇತ್ತು. ಕೋವಿಡ್ ಸಂದರ್ಭಗಳಲ್ಲಿ ನೀವು ಗಮನಿಸಿದ್ರೆ ಅರ್ಣಬ್ ಗೋಸ್ವಾಮಿಯವರು ಅರೆಸ್ಟ್ ಕೂಡ ಆಯಿತು. ಇದೇ ಉದ್ಧವ್ ಠಾಕ್ರೆ ಅವರು. ತದನಂತರ ಉದ್ಧವ್ ಠಾಕ್ರೆಯ ಈ ರಾಜಕಾರಣಕ್ಕೆ ಬೇಸತ್ತಂತಹ ಶಿವಸೇನೆಯ ಪ್ರಮುಖ ನಾಯಕರಾಗಿದ್ದಂತಹ, ಈಗ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಆಗಿರುವಂತಹ ಏಕನಾಥ್ ಶಿಂದೆ 2/3 MLAಗಳನ್ನು ಕರೆದುಕೊಂಡು ಬಂದರು. ನೋಡಿ, ತತ್ವ ಸಿದ್ಧಾಂತಗಳ ವಿಚಾರದಲ್ಲಿ ಪಕ್ಷದ ನಾಯಕ ರಾಜಿ ಮಾಡಿಕೊಂಡ್ರು ಕೂಡ ಶಾಸಕರಿಗೆ ಅಲ್ಲಿ ಇಲ್ಲಿ ಅಸಮಾಧಾನ ಇದ್ದೇ ಇತ್ತು ಅಸಮಾಧಾನ, ಆದರೆ ತೋರ್ಪಡಿಸ್ಲಿಕ್ಕೆ ಆಗೋದಿಲ್ಲ. ಏಕನಾಥ್ ಶಿಂದೆ ದೊಡ್ಡ ನಿರ್ಧಾರವನ್ನು ಕೈಗೊಂಡರು. 2/3 MLAಗಳ ಜೊತೆಯಾಗಿ BJP ಜೊತೆ ಬರುವಂತಹ ನಿರ್ಧಾರವನ್ನು ತೆಗೆದುಕೊಂಡರು. ಶಿವಸೇನೆ ಸ್ಪ್ಲಿಟ್ ಆಯಿತು 2/3 MLA ಜೊತೆಗೆ. ಸ್ಪ್ಲಿಟ್ ಆಗೋದರ ಜೊತೆಯಲ್ಲಿ ಪಕ್ಷದ ಚಿಹ್ನೆ, ಬಿಲ್ಲು ಬಾಣ ಇಲ್ಲ, ಆ ಚಿಹ್ನೆಯ ಜೊತೆಯಲ್ಲಿ ಏಕನಾಥ್ ಶಿಂದೆ ಬಂದರು. NC ಕೂಡ ಸ್ಪ್ಲಿಟ್ ಆಯಿತು. ಶರದ್ ಪವಾರನ್ನು ಬಿಟ್ಟು 2/3 MLAನ ಕರ್ಕೊಂಡು ಅಜಿತ್ ಪವಾರ್ ಬಂದರು. BJP ಮೈತ್ರಿ ಮಹಾಯುತಿ ಸರ್ಕಾರವನ್ನು ರಚನೆ ಮಾಡಿತು 2022-23ರಲ್ಲಿ. ತದನಂತರ ಬಂದಂತಹ ಚುನಾವಣೆಗಳಲ್ಲೂ ಸಹ ಉದ್ಧವ್ ಠಾಕ್ರೆ ಹೀನಾಯವಾದಂತಹ ಸೋಲನ್ನು ಕಂಡರು. 24ರಲ್ಲಿ BJP ಲ್ಯಾಂಡ್ಸ್ಲೈಡ್ ವಿಕ್ಟರಿ ಅಂತ ಹೋಯಿತು. BJP ಮೈತ್ರಿಕೂಟ ಸ್ಪರ್ಧೆ ಮಾಡಿದಂತಹ ಕ್ಷೇತ್ರಗಳಲ್ಲಿ ಬಹುತೇಕ ಕ್ಷೇತ್ರಗಳನ್ನ ಗೆದ್ದುಕೊಂಡ್ರು. 92% ಹತ್ತಿರ ಸ್ಟ್ರೈಕ್ ರೇಟ್ ಇತ್ತು BJP ಮೈತ್ರಿಕೂಟದ್ದು. ಏಕಾಂಗಿ BJPದು ಸರ್ಕಾರ ಫಾರ್ಮೇಷನ್ ಆಯಿತು 24ರಲ್ಲಿ. ಈಗ ಅದೇ ಸರ್ಕಾರ ನಡೀತಾ ಇದೆ. ಉದ್ಧವ್ ಠಾಕ್ರೆ ಅಧಿಕಾರದ ಆಸೆಗೆ ಕಾಂಗ್ರೆಸ್ ಮೈತ್ರಿಕೂಟದ ಜೊತೆ ಹೋದರು. ಇತ್ತೀಚೆಗೆ ಜನವರಿ ತಿಂಗಳಲ್ಲಿ ಬಂದಂತಹ ಮುಂಬೈ ಮಹಾನಗರ ಪಾಲಿಕೆ, ಉದ್ಧವ್ ಠಾಕ್ರೆ, ರಾಜ್ ಠಾಕ್ರೆ ಅಣ್ಣ ತಮ್ಮದಿರು ಇಬ್ಬರು ಒಟ್ಟಿಗೆ ಬಂದರು. ಆದರೂ ಜನ ಚೀಮಾರಿ ಹಾಕಿದ್ರು. ಸ್ವಲ್ಪ ಮಟ್ಟಿಗಿನ ಅವರ ಅಸ್ತಿತ್ವವನ್ನು ಉಳಿಸಿಕೊಂಡ್ರೆ ಹೊರತು ದೊಡ್ಡ ಮಟ್ಟಿಗಿನ ಇಷ್ಟು ವರ್ಷಗಳ ಕಾಲ ಅವರ ಇತಿಹಾಸವನ್ನು ನೋಡ್ತಾ ಇದ್ದರೆ ದೊಡ್ಡ ಮಟ್ಟಿಗಿನ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ.
ಬಿಜೆಪಿ ಇತಿಹಾಸವನ್ನು ರಚಿಸಿತು ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ತಮ್ಮ ಮೇಯರನ್ನು ಗೆಲ್ಲಿಸಿಕೊಳ್ಳುವುದರ ಮೂಲಕ, ಮೇಯರನ್ನು ಮಾಡುವುದರ ಮೂಲಕ. ಉದ್ಧವ್ ಠಾಕ್ರೆ ಈಗ ಮತ್ತೊಂದು ಸಾಹಸಕ್ಕೆ ಕೈ ಹಾಕ್ತಾ ಇದ್ರು ಅಂತೇಳಿ ಸುದ್ದಿಗಳು ಬರ್ತಾ ಇತ್ತು. 9ರಲ್ಲಿ 6 ಜನ ಸಂಸದರು ಬಿಜೆಪಿಯತ್ತ NDA ಮೈತ್ರಿಕೂಟದತ್ತ ಬರಲಿಕ್ಕೆ ಪ್ರಮುಖವಾದಂತಹ ಕಾರಣ ಆದಿತ್ಯ ಠಾಕ್ರೆ, ಉದ್ಧವ್ ಠಾಕ್ರೆಯವರ ಮಗ, ತಂದೆಗೆ ತಕ್ಕ ಮಗ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇಡೀ ಪಕ್ಷವನ್ನ ಕಾಂಗ್ರೆಸ್ ಜೊತೆಗೆ ಮರ್ಜ್ ಮಾಡುವುದರ ಚಿಂತನೆಯನ್ನ ಮಾಡಿಸ್ತಾ ಇದ್ರಂತೆ. ಇದನ್ನು ನೀವು ಕನೆಕ್ಟ್ ಮಾಡೋದೇ ಆದರೆ ಇತ್ತೀಚೆಗೆ ದೆಹಲಿಯಲ್ಲಿ ನಡೆದಂಥ ಸಭೆಯಲ್ಲಿ ಪಶ್ಚಿಮ ಬಂಗಾಳದ ತೃಣಮೂಲ ಕಾಂಗ್ರೆಸ್ ಮಮತಾ ಬ್ಯಾನರ್ಜಿ ಅವರಿಗೆ ಹೇಳಿದರು, ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು ನಿಮ್ಮ ಪಕ್ಷವನ್ನು ತೆಗೆದುಕೊಂಡು ಒಂದು ಮರ್ಜ್ ಮಾಡಿಬಿಡಿ ಅಂತ. ಅದರ ಜೊತೆಗೆ ಸಣ್ಣ ಸಣ್ಣ ಪಕ್ಷಗಳಿಗೂ ಸಹ ಕರೆಯನ್ನು ಕೊಟ್ಟಿದ್ರು. ಅದೇ ರೀತಿಯಲ್ಲಿ ಇವರು ಕೂಡ ಕರೆ ಕೊಟ್ಟಿದ್ರು ಏನೋ. ಆದಿತ್ಯ ಠಾಕ್ರೆ ಕಾಂಗ್ರೆಸ್ನೊಂದಿಗೆ ಶಿವಸೇನೆಯನ್ನು ಮರ್ಜ್ ಮಾಡಲಿಕ್ಕೆ, ಉದ್ಧವ್ ಠಾಕ್ರೆ ಅವರ ಶಿವಸೇನೆಯನ್ನು ಮರ್ಜ್ ಮಾಡಲಿಕ್ಕೆ ತಯಾರಿಯನ್ನು ನಡೆಸ್ತಾ ಇದ್ರಂತೆ. ಇದಕ್ಕೆ ಕಿಂಚಿತ್ತು ಕೂಡ ಸೊಪ್ಪಾಕದ, ಇಷ್ಟಪಡದ ಈ 6 ಜನ ಸಂಸದರು, ನಾನು ನೋಡ್ತಾ ಇದ್ದೆ, ಈ 6 ಜನ ಸಂಸದರಿದ್ದಾರಲ್ಲ, ಈ 6 ಜನರು ಕೂಡ 50-60 ವರ್ಷಗಳ ಕಾಲ ರಾಜಕಾರಣದ ಇತಿಹಾಸವನ್ನು ಹೊಂದಿದ್ದಾರೆ. ಶಿವಸೇನೆಯಲ್ಲಿ ಡೇ 1 ಇರುವಂಥವ್ರು, ಇದರಲ್ಲಿ ಪ್ರಮುಖರು. ಮಾರಾಟದ ಲೀಡರ್ಸ್ಗಳಿದ್ದಾರೆ, ಸಂಜಯ್, ನಾಗೇಶ್ ಪಾಟೇಲ್, ಓಂ ಪ್ರಕಾಶ್ ರಿಜಿಜಾ, ಸಂಜಯ್ ದಿನ ಪಾಟೇಲ್, ಈ 6 ಜನ ಇವರ್ಯಾರು ಕೂಡ ಪಕ್ಷದಿಂದ ಪಕ್ಷಕ್ಕೆ ಹಾರಿ ರಾಜಕಾರಣವನ್ನು ಮಾಡಿದಂಥವರಲ್ಲ. ಈಗ ಕಾಂಗ್ರೆಸ್ನೊಂದಿಗೆ ಮರ್ಜ್ ಆಗ್ತಾ ಇದ್ದಾರೆ ಅನ್ನುವಂಥ ಸುದ್ದಿ ಕಿವಿಗೆ ಬಂದ ತಕ್ಷಣ ಇವರು ಹೊರಗೆ ಬಂದಿದ್ದಾರೆ. ಇದನ್ನು ಈಗ ಉದ್ಧವ್ ಠಾಕ್ರೆ ತಳ್ಳಿ ಹಾಕಿದ್ದಾರೆ. ಹಿಂದುತ್ವ ಅಂತೇಳಿ ಹೇಳಿಕೊಂಡು BJPಗಿಂತ ಒಂದು ಹೆಜ್ಜೆ ಮುಂದೆಯೇ ಹಿಂದುತ್ವದ ಪರವಾಗಿ ಧ್ವನಿಯನ್ನು ಎತ್ತಿದಂತಹ ಬಾಲಾಸಾಹೇಬ್ ಠಾಕ್ರೆಯವರ ಪಕ್ಷ ಇವತ್ತು ಅವರ ತತ್ವ ಸಿದ್ಧಾಂತದ ವಿರುದ್ಧವಾದಂತಹ ಪಕ್ಷದೊಂದಿಗೆ ಮೈತ್ರಿಯಲ್ಲಿದೆ. ಅದರೊಂದಿಗೂ ಕಂಟಿನ್ಯೂ ಆಗ್ತಾ ಇದ್ದಾರೆ. ಈ ಸೋಲನ್ನು ಕಂಡ ನಂತರವೂ ಇಷ್ಟು ದೊಡ್ಡ ಮಟ್ಟಿಗಿನ ಹಿನ್ನಡೆ, 2/3 MLAಗಳನ್ನು ಸ್ಪ್ಲಿಟ್ ಮಾಡ್ಕೊಂಡು ಬಂದಾಗಲಿಂದಲೂ, ಈಗ 6 ಜನ ಸಂಸದರು ಬಂದಾಗಿನಿಂದಲೂ ಕೂಡ ಉದ್ಧವ್ ಠಾಕ್ರೆ ಒಟ್ಟಾರೆಯಾಗಿ ಇದರಿಂದ ಕಲಿಬೇಕಾದಂಥ ಪಾಠ ಇಷ್ಟೇ. ಜನರು ನೀವು ನಿಮ್ಮ ತತ್ವ ಸಿದ್ಧಾಂತಗಳಿಗೆ ಮಣೆ ಹಾಕ್ತಾ ಇದ್ದರೆ ಹೊರತು ನಿಮ್ಮ ವ್ಯಕ್ತಿತ್ವಕ್ಕಲ್ಲ ಉದ್ಧವ್ ಠಾಕ್ರೆ ಅವರಿಂದ ಜನ ಪಾಠ ಕಲಿಸಿದ್ದಾರೆ. ಬಾಲಾಸಾಹೇಬ್ ಠಾಕ್ರೆಗೆ ತಕ್ಕ ಮಗನಾಗಲಿಲ್ವಾ ಉದ್ಧವ್ ಠಾಕ್ರೆ ಅನ್ನುವಂಥ ಪ್ರಶ್ನೆ ಕೂಡ ಎದುರಾಗುತ್ತೆ. ಒಟ್ಟಾರೆಯಾಗಿ ಮಹಾರಾಷ್ಟ್ರದ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ನೋಡೋದೇ ಆದರೆ ಇನ್ನೂ ಕೆಲವು ವರ್ಷಗಳ ಕಾಲ ಸಮಯ ಬೇಕಾಗುತ್ತೆ ಉದ್ಧವ್ ಠಾಕ್ರೆ ಅವರಿಗೆ ಚೇತರಿಸ್ಕೊಳ್ಳಲಿಕ್ಕೆ, ಅಥವಾ ರಾಜಕೀಯದ ಭವಿಷ್ಯವೇ ಮುಗ್ದೋಯ್ತಾ ಅನ್ನುವಂಥ ಪ್ರಶ್ನೆ ಕೂಡ ಎದುರಾಗುತ್ತೆ. ಕಾಂಗ್ರೆಸ್ನೊಂದಿಗೆ ಮರ್ಜ್ ಆಗುವಂಥ ಆಪ್ಷನ್ ಬಿಟ್ಟರೆ ಅವರಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೂ ಇಲ್ಲ. ಅದನ್ನು ತಳ್ಳಿ ಹಾಕ್ತಾ ಇದ್ದಾರೆ ಉದ್ಧವ್ ಠಾಕ್ರೆ ಅವರು. ನೋಡಬೇಕು, ನೀವು ಕಾಂಗ್ರೆಸ್ನೊಂದಿಗೆ ಹೋದಂಥವರು ಯಾರು ಗೆದ್ದರು, ಉದ್ಧಾರ ಆದರು ಅನ್ನುವಂಥ ಪ್ರಶ್ನೆಯನ್ನು ನೀವು ಕೇಳುವಂತೆ ಇಲ್ಲ. ಇದರೊಂದಿಗೆ ಸಂಚಿಕೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.